ಇಂಪ್ರೂವ್ಮೆಂಟ್ಸ್ ಬದಲಾವಣೆಗಳು ನಿಮಗೆ ಗೊತ್ತಾಗ್ತಾ ಇದೆ? ಇಲ್ಲಿ ಬರ್ಬೇಕಿದ್ರೆ ಮುಂಚೆ ನನಗೆ ಸ್ವಲ್ಪ ನಡೀಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಓಕೆ. ಮುಂಚೆ ಬೆಡ್ರಿಡನ್ ಇದೆ ಏಪ್ರಿಲಲ್ಲಿ. ಅದಾದ್ಮೇಲೆ ಇಂಗ್ಲಿಷ್ ಮೆಡಿಸಿನ್ ಮಾಡಿದೆ, ಎಲ್ಲರದು ಒತ್ತಾಯದಲ್ಲಿ ಮಾಡಿದೆ. ಸ್ವಲ್ಪ ನಡೆಯುವಾಗ ಆಯ್ತು, ಆದ್ರೂ ಕುಂಟ ಇದೆ, ಚಳಿಗಿತ್ತು ಕಾಲಲ್ಲಿ, ಕೈ ಸ್ಲಿಪ್ ಆಗಿತ್ತು, ಜಾಯಿಂಟ್ಸ್ ಎಲ್ಲ, ಮೂವ್ಮೆಂಟ್ ಕಡಿಮೆ ಇತ್ತು. ಆದ್ರೂ ಡಿಪೆಂಡೆಂಟ್ ಇದೆ ನಾನು, ನಡೀಲಿಕ್ಕೂ ಕಷ್ಟ. ಅಲ್ಲಿ ನೋಡಿದವರು ನನ್ನ ಫಸ್ಟ್ ಟೈಮ್ ಬಂದಾಗ ನೋಡಿದವ್ರಿಗೆ ಗೊತ್ತಿರೋದು ನಾನು ನಿಮ್ಮ ಹೆಲ್ಪ್ ತಗೊಳ್ತೇನೆ, ಬೆಡ್ಶೀಟ್ ಹಾಕೋಕ್ಕೆಲ್ಲ. ನನಗೆ ಯಾರಾದ್ರೂ ಬೇಕೇ ಇತ್ತು, ಮನೇಲಾದ್ರೂ ನನಗೆ ನಾನು ತಲೆ ಕೂದಲು ಕಟ್ಟೋದ್ರಿಂದ ಎಲ್ಲ ಬೇರೆ ಮಾಡೋದೆಲ್ಲ ಸರಿ. ಹಾಗೆ ಅಷ್ಟು ಸ್ಟಿಫ್ನೆಸ್ ಇತ್ತು. ಇಲ್ಲಿ ಬಂದರೆ ಸ್ವಲ್ಪ ರಿಲೀಸ್ ಆಯ್ತು, ಕಾಲು ಸ್ವಲ್ಪ ಕುಂಟು ಕಡಿಮೆ ಆಯ್ತು. ನನಗೆ ಸ್ವಲ್ಪ ಫಾಸ್ಟ್ ಆಗಿ ಸ್ವಲ್ಪ ನಡೀತಾ ಇದೆ. ಸ್ವೆಲ್ಲಿಂಗ್ ಕಡಿಮೆ, ಚಪ್ಪಾಳೆ ಬಿಡುವ, ಸ್ವೆಲ್ಲಿಂಗ್ ಕಡಿಮೆ ಆಯ್ತು, ಕಾಲು ಕುಂಟ ನಡೀತಾ ಇದೆ, ಸ್ವಲ್ಪ ಸ್ಪೀಡ್ ಆಗಿ ನಡೀತಾ ಇದ್ದಾರೆ. ಕೈ ಮೇಲೆ ಎತ್ತಿಕ್ ಆಗ್ತಾ ಇರಲಿಲ್ಲ, ಹೆವಿ ಅನ್ಸುತ್ತೆ, ಭಾರ ಭಾರ ಆಗೋದು ಕೈಯೆಲ್ಲ. ಓಕೆ, ಇವಾಗ ಕೈಯೆಲ್ಲ ಮೂವ್ಮೆಂಟ್ ಆಗ್ತಾ ಇದೆ. ಅದು ಜೋರಾಗಿ ಚಪ್ಪಾಳೆ ಬರಬೇಕು. ಅದು ಮುಂದಿನ ಮಾತಾಡಿದ್ರೆ ಮಾತ್ರ ಬಂದ್ರೆ ಒಂದು 3ರಲ್ಲಿ ಎಷ್ಟು ಪರ್ಸೆಂಟ್ ಇಂಪ್ರೂವ್ಮೆಂಟ್ ಪಡ್ಕೊಂಡಿದ್ದೀರಿ? 30% ಇಂಪ್ರೂವ್ಮೆಂಟ್ ಇದೆ. ಅದು ಯಾವ ಥೆರಪಿಯಿಂದ ನಿಮ್ಗೆ ಯಾವಾಗ ಬದಲಾವಣೆಗಳು ಗೊತ್ತಾಯ್ತು ಅಂತ ಹೇಳ್ಬೋದಾ? ಮೇನ್ ಆಗಿ ಸ್ಕೀಮ್ ತುಂಬಾ ಒಳ್ಳೆದಾಗ್ತದೆ. ಓಕೆ, ಸ್ಟೀಮ್ ಥೆರಪಿಯಿಂದ ಬೆಸ್ಟ್ ರಿಸಲ್ಟ್ ಬಂತು. ಈಗಲೂ ಸ್ಟಿಫ್ನೆಸ್ ಗೆ ಕೈ ಹೀಗಿಟ್ರೆ ಫ್ಲೆಕ್ಸಿಬಲ್ ಆಗ್ತದೆ. ಮುಖ ಈಗ ನನಗೆ ಇಲ್ಲಿ ಟಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನನ್ನ ಫೇಸ್ ಅನ್ನ, ಅದ್ರೊಳಗೆ ಕೂತ್ಕೊಂಡಾಗ ಈಸಿಯಾಗಿ ಮುಖದ ಹತ್ರ ಹೋಗ್ಬೋದು. Wow, this looks absolutely amazing. I can't wait to try it out. See you after my relaxing steam. ಆ ಥೆರಪಿ ಮಾಡಿದಾಗ ತುಂಬಾ ರಿಲ್ಯಾಕ್ಸ್ ಅನ್ನಿಸ್ತಾ ಇದೆ. ಓಕೆ, ಟೋಟಲ್ ಇವಾಗ 30% ಇಂಪ್ರೂವ್ಮೆಂಟ್ ಅನ್ನ ಪಡ್ಕೊಳ್ತಾ ಬಂದಿದ್ದೀರಾ. ಬಟ್ ನಿಮ್ಗೆ ನಂಬಿಕೆ ಉಂಟಾ ಸೆಲೆಕ್ಟಿವ್ ಬರುವಾಗ ಇದೆಲ್ಲ ಇದು ಗುಣ ಆಗ್ಬೋದು ಅಂತ ಹೇಳ್ಬಿಟ್ಟು? ಹೋಗ್ಬೇಕು ಮತ್ತೆ ನೋಡುವ. ಅಂದ್ರೆ ನನಗೆ ಹೀಟ್ ಥೆರಪಿ ಅಂತೆಲ್ಲ ಹೇಳ್ತಾರೆ. Benefits. It also used for men's and women. Cough problem, migraine headache, pimples problem, body relaxation, stressed mind. For more beauty, it helps more for everyone. ಹಾಗಾಗಿ ನನಗೆ ಇತ್ತು. ಆಮೇಲೆ ನೋಡುವ ಮತ್ತಿನ ದೇವ್ರದೆ ಅಂತ ಹೇಳಿಬಿಟ್ಟೆ. ಎಲ್ಲವನ್ನು ಮಾಡಾಯ್ತು. ಅದು ಇದು ನಾಟಿ ಪ್ರೆಷರ್ಗೂ ಹೋದೆ, ಕಲರ್ ಥೆರಪಿ ಪ್ರೆಷರ್ ಅದೆಲ್ಲ ಡೈಲಿ ಮಾಡೋದು ಸ್ವಲ್ಪ ಕಷ್ಟ. ನನಗೆ ಯಾರು ಮಾಡ್ಬೇಕು, ಪ್ರೆಷರ್ ಹೋಗ್ಬೇಕಾ ಪಾಯಿಂಟ್ಸ್ ನಂಗೆ ಅಷ್ಟು ಮಾಡೋರು ಇರ್ಲಿಲ್ಲ ಮನೆಯಲ್ಲಿ ಯಾರಷ್ಟು. ಮತ್ತೆ ಇದಕ್ಕೆ ಬಂದ್ಮೇಲೆ ತುಂಬಾ ಒಳ್ಳೇದಾಯ್ತು. ನನ್ನದೇ ಶ್ರಮ ಇಲ್ಲ, ನೋಡಿ ಮಲ್ಕೊಳ್ಳೋದು ಅಷ್ಟೇ. ಒಳ್ಳೆದನಿಸ್ತಾ ಇದೆ. ಓಕೆ, ಆಗ್ತೀರಾ ನೀವು? ನಾನು ಇವರಷ್ಟೇ ಅಲ್ಲ, ನನ್ನ ಫ್ರೆಂಡ್ಸ್ಗೂ ಅಲ್ಲಿ ಹೇಳ್ತಾ ಇರ್ತೇನೆ, ನಂದೇ ರಿಸಲ್ಟ್ ನೋಡಿ ನೀವೀಗ ನಾನು ಹೇಗಿದೆ ಅಂತ ಅವ್ರಿಗೆ ಗೊತ್ತಲ್ಲ, ನನ್ನನ್ನೇ ನೋಡಿ ನೀವು ಇದು ಮಾಡ್ಬೋದು, ಅಲ್ಲಿ ಬನ್ನಿ, ಬಂದು ನೋಡಿ ಗೊತ್ತಲ್ಲ. ಸುಮ್ಮನೆ ಹೋಗೋದೇ ಹೋದರ್ಸಿನ ನನ್ನಾಗೆ ನನಗೂ ಮೊದಲು ಯಾರು ಹೇಳಿದ್ರು ಫಸ್ಟ್ ಇದು ಅದು ಇರ್ತೇನೆ. ಇವಾಗ ನಾನು ಅವಾಗ ಅಷ್ಟೊಂದು ಕೇರ್ ತಗೊಂಡಿರ್ಲಿಲ್ಲ, ಮೋಸ್ಟ್ಲಿ ತಗೊಂಡಿರ್ತೀನಿ, ಇಷ್ಟೆಲ್ಲ ಆಗ್ತಾರೆ ತಗೊಂಡಿರ್ಲಿಲ್ಲ. ಅದನ್ನೇ ಹೇಳ್ತಾ ಇರ್ತೇನೆ, ನಾನು ಮಾಡಿದ ತಪ್ಪು ನೀವು ಮಾಡಬೇಡಿ, ಬಂದು ನೋಡಿ, ಒಂದು ವಾರ ಆದ್ರೂ ಥೆರಪಿ ತಗೊಂಡು ನೋಡಿ, ನಿಮ್ಗೆ ಏನಾದ್ರೂ ಯಾವ್ದಾದ್ರು ಸಮಸ್ಯೆ ಆದ್ರೂ ಸ್ವಲ್ಪ ರಿಲೀಫ್ ಆಗತ್ತೆ ನೋಡಿ ಅಂತ ಅಂತೇನೆ. ಎಲ್ಲರಿಗೂ ಅಷ್ಟೇ, ಎಲ್ರಿಗೂ ಹೇಳಿ ಆದಷ್ಟು ನಮ್ಮಿಂದಲೇ ಸ್ಪ್ರೆಡ್ ಆಗ್ಬೇಕು ಇದು ಎಲ್ರಿಗೂ ಅಂತ ಹೇಳಿ. ನೋವು ಮುಕ್ತದ ಇದು ಸಮಾಜ ನೋಡ್ಬೇಕಂತ ನನಗೂ ಆಸೆ. ಎಲ್ರಿಗೂ ನೋವು ಕೇಳಿ ಕೇಳಿ ಸಾಕಾಗಿ ಹೋಗಿದೆ, ನನ್ನನ್ನು ಇನ್ಕ್ಲೂಡ್ ಮಾಡಿ. ಎಲ್ರು ನೋವು ತಿನ್ನೋದು ನೋಡಿದ್ರೆ ಬೇಜಾರು ಅನ್ಸುತ್ತೆ. ಎಷ್ಟು ಖರ್ಚು ಮಾಡಿದ್ದೀರಾ ಮೆಡಿಸಿನ್ ಅಂತ ಹೇಳ್ಬಿಟ್ಟು ಇಲ್ಲಿ ತನಕ? ನಾನು ಸ್ವಲ್ಪ ಹಿಂದೆ ಅದರಲ್ಲೆಲ್ಲ ಆಯುರ್ವೇದನೇ ಜಾಸ್ತಿ ಮಾಡ್ತಾ ಇದ್ದೆ. 13 years ನಾನು ಯಾವ್ದು ಮಾಡಿರ್ಲಿಲ್ಲ. ಇವಾಗ ಸೆಲೆಕ್ಟೆಡ್ ಥೆರಪಿ ಮಾಡಿ ಒಂದು ಮಟ್ಟದಲ್ಲಿ ಖುಷಿಯಾಗಿದ್ದೀರಾ ಅಂತಾನೆ ಹೇಳ್ಬೋದಲ್ವಾ? ಓಕೆ, ಜೋರಾಗಿ ಚಪ್ಪಾಳೆ ಬರಬಹುದು. ಸರಿಗೋಸ್ಕರ ಥ್ಯಾಂಕ್ ಯು ಸುಮಂಗಲ.